ಸಂಪುಟ ವಿಸ್ತರಣೆ ಆದ ಬೆನ್ನಲ್ಲೇ ಇದೀಗ ಆಡಿಯೋ ಒಂದು ವೈರಲ್ ಆಗಿದೆ. ನಂಜಯ್ಯ ಮಠ್ ಮತ್ತೆ ಆರ್.ಬಿ. ತಿಮ್ಮಾಪುರ್ ಅವರದ್ದು ಎನ್ನಲಾದಂತಹ ಆಡಿಯೋ ಇದಾಗಿರುವಂತದ್ದು. ನಮ್ಮ ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ನಂಜಯ್ಯ ಮಠ್ ಅವರು ನನ್ನ ಜೊತೆಗಿದ್ದಾರೆ, ಮಾತನಾಡಿಸ್ತೇನೆ. ಸರ್, ನಿಮ್ಮದು ಎನ್ನಲಾದಂತಹ ಆಡಿಯೋ ಅದು ಹೌದಾ ಸರ್? ಅದು ಮಾತಾಡಿದ ನಿಜನಾ? ಆಡಿಯೋ ಮಾತ್ರ, ಅದರಲ್ಲಿ ಕೆಲವು ವಿಷಯ ನನ್ನವೇ. ಕಾರಣ ಏನು ಬಂತಂದರೆ, ಆರ್.ಬಿ. ತಿಮ್ಮಾಪುರ್ ಅವರು ನನ್ನ ಆತ್ಮೀಯ ಸ್ನೇಹಿತರು, ಬದ್ಧತೆಯಿಂದ ಕಷ್ಟಪಟ್ಟು ಮೇಲೆ ಬಂದಂಥ ಒಬ್ಬ SC ಸಮಾಜದ, ಮಾದರ ಸಮಾಜದ ಮುಖಂಡ, ಸಂಘಟನೆ ಮಾಡಿದ್ದ, ಬಿದ್ದಾಗನೂ ಪಕ್ಷದ ಬೆನ್ನೆಲುಬಾಗಿ ನಿಂತಹ ಒಂದು ಹಿನ್ನೆಲೆ. ಅವರಿಗೆ ಮಂತ್ರಿಕೆ ಆಗಲಿಲ್ಲಲ್ಲ, ನಾನು ಸ್ನೇಹಿತನಾಗಿ ಮತ್ತು ನನ್ನ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟುವಾಗ ಭಾಳಷ್ಟು ಸಹಾಯ ಮಾಡಿದ್ದೆ. ಒಂದು 1400-1500 ಚೀಲ ಸಿಮೆಂಟ್ ಕೊಟ್ಟಿದ್ದರು. ಎಲ್ಲ ಕಾರಣಗಳಿಂದ ಮನುಷ್ಯ ಸುಖವಾಗಿ ಸಂತೋಷದಿಂದ ಇದ್ದಾಗ ದೂರ ಇರಬೇಕು, ಕಷ್ಟದಿದ್ದಾಗ ಸಮೀಪ ಇರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಅವರ ಹತ್ರ ನಾನು ಮನೆಗೆ ಹೋಗ್ಬೇಕಂತ ಹೋದೆ. ಅರ್ಧ ದಾರಿಗೆ ಹೋದೆ, ಅವರಾಗಲೇ ಇಲ್ಲ, ಬಾಗಲಕೋಟೆಗೆ ಹೊರಟಿದ್ದಾರೆ ಅಂದರು. ಬಾಗಲಕೋಟೆಗೆ ಹೊರಟಿದ್ದಾರೆ ಅಂದರೆ ಮತ್ತೆ ಇನ್ನೇನು ಮಾಡೋಕ್ಕಂತ ಫೋನ್ ಮಾಡಿದೆ. ಇಲ್ಲ, ನನಗೆ ಭಾಳ ವಿಷಾದ ಆಯ್ತು, ನಿಂದೊಂದು ನಾನು ಭಾಳ ಆಸೆ ಹಿಡ್ದಿದ್ದೆ, H.K. ಪಾಟೀಲ್ರದ್ದು ಗಟ್ಟಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ, ನಿಮ್ಮದು ತಿಳ್ಕೊಂಡಿದ್ದೆ. ಆಯಿತು, ಮತ್ತೀಗ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಸಮಾಜದಿಂದ ಶಾಸಕರು ಇರಲಿಲ್ಲ, ಕೊಡ್ತಾರೆ ಅನ್ನೋ ವಿಶ್ವಾಸ ಇತ್ತು. ಇರಲಿ, ಕಾದು ನೋಡೋಣ, ಇರೋ ಕೆಲಸ ಮಾಡ್ಕೊಂಡು ಹೋಗೋಣ. ನಾನು ನಿನ್ನೆನೂ ನಂದೊಂದು ಪ್ರಕಟಣೆ ಕೊಟ್ಟಿದ್ದೆ, ಶಾಸಕತ್ವಕ್ಕೆ ಮಂತ್ರಿ ಆಗಲಿಲ್ಲ ಎಂದು ಶಾಸಕರು ಯಾರೂ ರಾಜೀನಾಮೆ ಕೊಡಬೇಡಿ, ಹೋಗ್ರಿ ಜನರ ಹತ್ರ, ಓಟ್ ಹಾಕಿದವರ ಸೇವೆ ಮಾಡೋಣ, ಪಕ್ಷ ಬೆಳೀತದೆ, ನಮ್ಮ ನಾಯಕತ್ವ ಬೆಳೀತದೆ. ಆ ಸೇವೆ ಮಾಡಿ ಬಂದಾಗ ಮತ್ತು ನಮ್ಮ ಸೇವೆಗೆ ಪುರಸ್ಕಾರ ಇದ್ದೇ ಇರ್ತದೆ ಅಂತ ನಾನು ನಿನ್ನೆ ಕೊಟ್ಟಿದ್ದೆ. ನಿಮ್ಗೆ ಕಳಿಸ್ತೇನೆ, ನೋಡಿರ್ಬೇಕು ನೀವು, ನನ್ನ ಕಡೆ ಇದೆ ಅಂಥ ಈ ವಿಚಾರದ ಹಿನ್ನೆಲೆ ನಮ್ಮದು. ಆ ಮಾತಾಡುವಾಗನ ಅವರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅನ್ನೋಂಥ 2 ಮಾತು ಮಾತಾಡಬೇಕು. ಆದರೆ ಯಾರ ಮ್ಯಾಗೂ ಆರೋಪ ಮಾಡುವಂಥ ಮಾತುಗಳು ನನ್ನಿಂದ ಬಂದಿಲ್ಲ. ಅದರಲ್ಲಿ ಪೇಮೆಂಟ್ ವಿಚಾರ ಚರ್ಚೆ ಆಗಿದೆ ಅನ್ನುವಂಥದ್ದು ಈಗ ಹೆಚ್ಚು ಚರ್ಚೆ ಆಗ್ತದೆ. ಇಲ್ಲ, ಅದನ್ನು ನಾನು ಮಾತಾಡ್ತಿರ್ಬೇಕು. ಅದಕ್ಕೇನು ಸಾಕ್ಷ್ಯಾಧಾರಗಳು ಬೇಕು, ಕಂಡಿದ್ದು ಬೇಕು, ಕೊಟ್ಟಿದ್ದು ಬೇಕು, ನಮಗೆರಡೂ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ನಾವು ಕೊಡೋದು ತೊಗೊಳೋದು ಅಧಿಕಾರ ತೊಗೊಳ್ಳೋ ಮಟ್ಟಕ್ಕೂ ಹೋಗಿಲ್ಲ. ಪಾರ್ಟಿ ಕೊಟ್ಟದನ್ನು ಕೆಲಸ ಮಾಡ್ಕೊತಿರ್ತೀವಿ ಅಷ್ಟೇ. ಸಹಜವಾಗಿ ಸಚಿವ ಸಂಪುಟ ಅಂದ್ರೆ ಸ್ಥಾನ ತಪ್ಪಿದಂತಹ ಸಂದರ್ಭದಲ್ಲಿ ಆಕ್ರೋಶದ ಮಾತುಗಳು ಬರುವಂಥದ್ದು ನಿಜ. ಆದರೆ ಹೈಕಮಾಂಡ್ ನಾಯಕರುಗಳಿಗೆ ಇವರು ಅವರ ನಿರ್ಧಾರವನ್ನೇ ಕಡೆಗಣಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ ಅನ್ನುವಂಥ ಚರ್ಚೆ ಆಗ್ತಿದೆ. ಒಟ್ಟು ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಕೊಂಡೊಯ್ಯಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿಯುತ ವ್ಯಕ್ತಿಗಳ ಕರ್ತವ್ಯ ಅನ್ನೋದು ನನ್ನ ನಿಲುವು, ನನ್ನ ವಿಚಾರ. ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರೇ ನಿರ್ಧಾರ ಮಾಡಿದ್ದಂತಹದ್ದು ನೀವು ಸೇರಿದಂತೆ ಅನೇಕರು ಬೇಸರ ಆಗೋದಿಕ್ಕೆ ಕಾರಣ ಆಯ್ತಾ ಅಂತ? ನನ್ನಂಥವ್ರು ಎಷ್ಟೋ ಜನ ಬೇಸರ ಆಗಿರ್ಬೋದು, ಆದರೆ ಏನು ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ಒಂದು ಪಕ್ಷದ ಶಿಸ್ತು ಅಂದರೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳ್ಳುವಂಥದ್ದು ನಮ್ಮ ಮನಸ್ಸಿಗೆ ಬಂದಿರದೆ ಹೋಗಿದ್ರು ನಾವು ಒಪ್ಪಿಕೊಂಡಿರ್ಬೇಕಾಗ್ತದೆ. ಇದೊಂದು ಸಾತ್ವಿಕ ಸಿಟ್ಟು. ಹಾಗಾದ್ರೆ ಸಾತ್ವಿಕ ಸಿಟ್ಟು ನಿಜ, ಅದರ ಹಿಂದೆ ಸಾತ್ವಿಕತೆ ಇದೆ, ತಾತ್ವಿಕತೆಯೂ ಇದೆ. ಎಲ್ಲೋ ಒಂದ್ ಕಡೆ ತಾವು ಮಾತನಾಡಿರುವಂತಹದ್ದು ಅಥವಾ ಆರ್.ಬಿ. ತಿಮ್ಮಾಪುರ್ ಅವರು ಮಾತನಾಡಿರುವಂತಹದ್ದು ಬೇಸರದಲ್ಲೇ ಹೊರತು ಹೈಕಮಾಂಡ್ ನಾಯಕರನ್ನ ನಿಂದಿಸುವಂತ ವಿಚಾರಕ್ಕಲ್ಲ. ನಾವು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ನಂಬಿಕೊಂಡು ಒಮ್ಮೊಮ್ಮೆ ನಮಗೆ ಟಿಕೆಟ್ ತಪ್ಪಿದಾಗ, ಅನ್ಯಾಯ ಆದಾಗ, ಮಂತ್ರಿಕೆ ಕೊಡಲಾರ್ದಾಗ ನಾವು ಪಕ್ಷ ಬಿಟ್ಟವರಲ್ಲ. ಪಕ್ಷವನ್ನು ವಿವಿಧ ಹಂತಗಳಲ್ಲಿ ಕಟ್ಕೊಂಡು ಬಂದವನು. 7 ವರ್ಷ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಅಖಂಡ ಬಿಜಾಪುರದಲ್ಲಿ. ಹುನಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನಂತರ 85ರಲ್ಲಿ ಶಾಸಕನಾಗಿ 5 ವರ್ಷ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. 10 ವರ್ಷ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದೇನೆ. 20 ಜಿಲ್ಲೆಗಳಿಗೆ ನಾನು ಅಬ್ಸರ್ವರ್ ಆಗಿ ಹೋಗಿ ಬಂದಂಥವ್ರು. ಒರಿಸ್ಸಾ, ಗುಜರಾತ್, ಮಹಾರಾಷ್ಟ್ರ, ಇಲ್ಲಿಯೂ ಕೂಡ ಚುನಾವಣೆ ಕೆಲಸಕ್ಕೆ ಇವತ್ತಿನ ನಮ್ಮ ಅಧ್ಯಕ್ಷ ಸ್ನೇಹಿತರ ಶ್ರೀಮಾನ್ B.K. ಹರಿಪ್ರಸಾದ್ ಅವರು ನಾನು ಕಳಿಸಿದ್ರು. ನಾನು ತಂತಂದು ರಿಪೋರ್ಟ್ ಕೊಡ್ತಿದ್ದೆ ಅವ್ರಿಗೆ, ಇಲ್ಲಿ ಹೀಗಿದೆ ಹೀಗೆ ಬಂದವರು. 8 ವರ್ಷದಿಂದ ಜಿಲ್ಲಾ ಯುವ ಕಾಂಗ್ರೆಸ್
ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಾಗಲಕೋಟೆ ಕೆಲಸ ಮಾಡ್ತಾ ಇದ್ದೇನೆ, ಇನ್ನೂ ಮಾಡ್ತಾ ಹೋಗ್ತೇನೆ. ನನಗೆ ಯಾವ ಅಧಿಕಾರವನ್ನು ಇರದೇ ಹೋದರೂ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿತೇನೆ ಹೊರತಾಗಿ ನಿನ್ನನ್ನು ಅದು ಇದು ಮಾಡಿದ್ದಾರೆ ಅಂತ ಯಾರು ಕರೆದ್ರೆ ಯಾರ ಹತ್ರ ಹೋಗೋವಲ್ಲ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಂಜಯ್ಯ ಮಠ ಅವರ ಮಾತು. ಕ್ಯಾಮ್ರಾಮನ್ ಸೂರ್ಯಪ್ರಕಾಶ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.